ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ BSK 6 ಸ್ಟೇಜ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ ಆಗಿದೆ. ಈ BDA ಪ್ರಾಪರ್ಟಿ ನಮಗೆ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ ಆಗಿರುವಂತದ್ದು. ಈಸ್ಟ್ ಗೆ 25 ಅಡಿ ರೋಡು, ಸೌತ್ ಗೆ 40 ಅಡಿ ರೋಡು. ಫ್ಯೂಚರ್ ಗೆ ಏನಾದ್ರು ನಾವು ಕಮರ್ಷಿಯಲ್ ಶಾಪ್ ಏನಾದ್ರು ಮಾಡ್ಕೋಬಹುದು ಅಂದ್ರೆ ಆರಾಮಾಗಿ ನಾವು ಪಾರ್ಕಿಂಗ್ ಅಲ್ಲಿ ಮಾಡ್ಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿ, ಅಷ್ಟು ಲಕ್ಸುರಿ ಆಗಿ ನಮಗೆ ಕಟ್ಟಿರುವಂತಹ ಕಾರ್ನರ್ ಪ್ರಾಪರ್ಟಿ ಈ ಪ್ರಾಪರ್ಟಿ ಆಗಿದೆ. ಜೊತೆಗೆ ವೆಂಟಿಲೇಷನ್ ಗೆ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಮನೆ ಒಳಗಡೆ ಲೈಟ್ ಹಾಕೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನಮಗೆ ಈಸ್ಟ್ ಗೂ ವೆಂಟಿಲೇಷನ್ ಇದೆ ಮತ್ತೆ ಸೌತ್ ಗೂ ವೆಂಟಿಲೇಷನ್ ಇದೆ. ಸೌತ್ ಗೆ 40 ಅಡಿ ರೋಡ್ ಇರೋದ್ರಿಂದ ವೆಂಟಿಲೇಷನ್ ಗೆ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಇದು BDA ಪ್ರಾಪರ್ಟಿ ಆಗಿದೆ. ಇದು ಕ್ಲಿಯರ್ ಟೈಟಲ್. ಅದ್ಭುತವಾಗಿ ಈ ಪ್ರಾಪರ್ಟಿನ ಬಿಲ್ಡ್ ಮಾಡಿದ್ದಾರೆ. ಈ ಪ್ರಾಪರ್ಟಿನ ನಮಗೆ 100 ಫೀಟ್ ರೋಡ್ ಮತ್ತೆ RV ಕಾಲೇಜ್ ಆಫ್ ಆರ್ಕಿಟೆಕ್ಚರ್, ರಾಷ್ಟ್ರೋತ್ಥಾನ ಸ್ಕೂಲ್ ಎಲ್ಲ ನಮಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ತಿಳ್ಕೋಬೇಕು ಅಂದ್ರೆ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ನಮಸ್ಕಾರ ವೀಕ್ಷಕರೇ, VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಈಗ ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಇದು ಸೌತ್ ಮತ್ತೆ ಈಸ್ಟ್ ಕಾರ್ನರ್ ಅಲ್ಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಇದು BDA ಪ್ರಾಪರ್ಟಿ ಆಗಿದೆ. BSK 6 ಸ್ಟೇಜ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ. ಮನೆ ಮುಂದೆಗಡೆ ನೋಡಬಹುದು, ಕಾರ್ನರ್ ಆಗಿರೋದ್ರಿಂದ ಈಸ್ಟ್ ಫೇಸಿಂಗ್ ಗೆ 25 ಅಡಿ ರೋಡ್ ಇದೆ. ಈ ಪೋರ್ಷನ್ ಏನಿದೆ ಇದು ನಮಗೆ 40 ಫೀಟ್ ರೋಡ್ ಇದೆ. ಪ್ರೆಸೆಂಟ್ ಈಗ ನಮಗೆ ಕಾವೇರಿ ವಾಟರ್ ರನ್ನಿಂಗ್ ಇದೆ. ಓನ್ ಬೋರ್ವೆಲ್ ಕೂಡ ನಮಗೆ ಹಾಕೊಟ್ಟಿರುವಂತದ್ದು. ಇದು ಲಕ್ಸುರಿಯಾಗಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್. ಇದು ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ವೆಂಟಿಲೇಷನ್ ಗೆ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಅಂದವಾಗಿ ಬಂದಿದೆ. ಈಗ ಪ್ರೆಸೆಂಟ್ ಏನು ಟ್ರೆಂಡಿಂಗ್ ಎಲಿವೇಶನ್ ಇದೆಯಲ್ಲ, ಅದೇ ಎಲಿವೇಶನ್ ಅಲ್ಲಿ ನಮಗೆ ಈ ಪ್ರಾಪರ್ಟಿನ ಬಿಲ್ಡ್ ಮಾಡಿರುವಂತದ್ದು. 2 ಸೈಡ್ ಅಲ್ಲೂ ಕೂಡ ನಮಗೆ ಗೇಟ್ ನ ಕೊಟ್ಟಿದ್ದಾರೆ. ಬನ್ನಿ ವೀಕ್ಷಕರೀಗ ಮನೆ ಒಳಗಡೆ ಎಂಟ್ರಿ ಆಗೋಣ. ವೀಕ್ಷಕರೇ, ಈಗ ನಾನು ಈ ಪ್ರಾಪರ್ಟಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ನೋಡಬಹುದು ಕೆಳಗಡೆ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಇದು ನಮಗೆ BDA ಪ್ರಾಪರ್ಟಿ ಇದೆ. BSK 6 ಸ್ಟೇಜ್ 4th ಬ್ಲಾಕ್ ಅಲ್ಲಿ ಬರುವಂತಹ ಕಾರ್ನರ್ ಪ್ರಾಪರ್ಟಿ. 100 ಫೀಟ್ ರೋಡ್ ನೀವು ಡ್ರೋನ್ ಅಲ್ಲಿ ನೋಡ್ರಲ್ಲ, ಜಸ್ಟ್ ನಮಗೆ 100 ಫೀಟ್ ರೋಡ್ 50 ಮೀಟರ್ ಹತ್ರದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಪಕ್ಕದಲ್ಲಿ 40 ಅಡಿ ರೋಡು, ಮುಂದೆಗಡೆ 25 ಅಡಿ ರೋಡು, RV ಕಾಲೇಜ್ ಆಫ್ ಆರ್ಕಿಟೆಕ್ಚರ್, ಜೊತೆಗೆ ಕೃಷ್ಣ ದ್ವಾರಕಾ ಹೋಟೆಲ್, RR ನಗರ್ಗೆ ಹೋಗುವಂತಹ 100 ಫೀಟ್ ರೋಡ್ ಕೂಡ ನಮಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಮತ್ತೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, ಕನಕಪುರ ರೋಡ್ ಅಲ್ಲಿ ಬರುವಂತಹ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಅಂಡ್ ಡಿ ಮಾರ್ಟ್ ನಮಗೆ ವಿತಿನ್ 3.5 ಇಂದ 4 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಗ್ರೌಂಡ್ ಫ್ಲೋರ್ ನೋಡಬಹುದು, ಇದು ನಮಗೆ ಕೆಳಗಡೆ ಎಲ್ಲ ನಮಗೆ ಆಂಟಿಸ್ಕೇಟ್ ವೆಟರ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಅಲ್ಲೊಂದು ನಮಗೊಂದು ವಾಷಿಂಗ್ ಪರ್ಪಸ್ ಒಂದು ಕೊಳೆ ಕೂಡ ನಮಗೆ ಕೊಟ್ಟಿರುವಂತದ್ದು. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಮೇಂಟೆನೆನ್ಸ್ ಗೋಸ್ಕರ 2x4 ವೆಟರ್ ಟೈಲ್ಸ್ ನ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈ ಪೊಸಿಷನ್ ಅಲ್ಲಿ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿರುವಂತದ್ದು. ಇಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಮನೆ ಬಗ್ಗೆ ಇನ್ನೊಂದು ಫ್ಯೂಚರ್ ಗೆ ಏನಾದ್ರೂ ನಾವು ಕಮರ್ಷಿಯಲ್ ಮಾಡ್ಕೋಬಹುದಾ ಅಂದ್ರೆ ಆರಾಮಾಗಿ ಕೂಡ ನಾವು ಮಾಡ್ಕೋಬಹುದು. ಲೈಟ್ ಜಾಸ್ತಿ ಇದೆ, ಫ್ಲಿಕ್ಕರ್ ಆಗ್ತಾ ಇದೆ ನೋಡಿ. ಇಲ್ಲಿ ನಮ್ಗೆ POP ಮಾಡಿದ್ದಾರೆ ಸೀಲಿಂಗ್ ಅಲ್ಲಿ. ಇಲ್ಲಿ ಬೀಮ್ ಇದೆಯಲ್ಲ, ಈ ಬೀಮ್ ಅಲ್ಲಿ ಏನಾದ್ರೂ ಜಸ್ಟ್ ನಾವೊಂದು ವಾಲ್ ಹಾಕೊಂಡ್ರೆ, ಈ ಗೇಟ್ ನ ರಿಮೂವ್ ಮಾಡಿ ನಾವು ಒಂದು ಶಟರ್ ಹಾಕೊಂಡ್ರು ಕೂಡ ಕ್ಲೀನ್ ಆಗಿ ಒಂದು ಶಾಪ್, ಒಂದು ಕಮರ್ಷಿಯಲ್ ಶಾಪ್ ಅಂತಾನೆ ಕೂಡ ನಾವು ಮಾಡ್ಕೋಬಹುದು. ಅಷ್ಟು ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಫ್ಯೂಚರ್ ಯೋಚನೆ ಮಾಡಿನೇ ಈ ತರ ಬಿಲ್ಡ್ ಮಾಡಿರೋಂಥದ್ದು. ಸೀಲಿಂಗ್ ಅಲ್ಲಿ ಕೂಡ ಅದಕ್ಕೆ ಸಪರೇಟ್ POP ಬರುತ್ತೆ, ಈ ಪೋರ್ಷನ್ ಗೆ ಸಪರೇಟ್ POP ಬರುತ್ತೆ. ಜಸ್ಟ್ ಏನಾದ್ರು ನಾವು ಇಲ್ಲೊಂದು ವಾಲ್ ಹಾಕೊಂಡ್ರು ಕೂಡ ಆ ಪೋರ್ಷನ್ ಅಲ್ಲಿ ಅದು ನಮ್ಗೆ ಯೂನಿಕ್ ಆಗಿ ಮತ್ತೆ ಒಂದು ಸ್ಟೈಲಿಶ್ ಆಗಿ ಕಾಣಿಸ್ಲಿ ಅನ್ನೋ ಪರ್ಪಸ್ ಗೆ ಅದನ್ನ ನಮಗೆ ಬಿಟ್ಟಿದ್ದಾರೆ. ಚೆನ್ನಾಗಿದೆ. ಕಮರ್ಷಿಯಲ್ ಬೇಕಾದ್ರೆ ನಾವು ಫ್ಯೂಚರ್ ಗೆ ಕಮರ್ಷಿಯಲ್ ಶಾಪ್ ಕೂಡ ನಾವು ಮಾಡ್ಕೋಬಹುದು. ಇನ್ನ ಪಾರ್ಕಿಂಗ್ ವಿಷಯಕ್ಕೆ ಬಂದ್ರೆ 3 ಕಾರ್ಗಳನ್ನ ನಾವು ಆರಾಮಾಗಿ ಪಾರ್ಕ್ ಮಾಡಬಹುದು. ಈ ಪೋರ್ಷನ್ ಅಲ್ಲಿ 1 ಕಾರು, ಇಲ್ಲಿ ಒಂದು, ಅಲ್ಲೊಂದು, 3 ಕಾರ್ಗಳನ್ನ ನಾವು ಪಾರ್ಕ್ ಮಾಡಬಹುದು. 2 ವೀಲರ್ ಅಂತ ನಾವು 5 ರಿಂದ 6 2 ವೀಲರ್ ಕೂಡ ನಾವು ಪಾರ್ಕ್ ಮಾಡಬಹುದು. ಎಂಟ್ರೆನ್ಸ್ ಬಂದು ನಮಗೆ ಈಸ್ಟ್ ಫೇಸಿಂಗ್ ಗೇಟ್ ಇದೆ, ಮತ್ತೆ ನಮಗೆ ಈ ಪೋರ್ಷನ್ ಸೌತ್ ಗೂ ಗೇಟ್ ಇದೆ. ಈಸ್ಟ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಎಕ್ಸಿಟ್ ನಮಗೆ ನಾರ್ತ್ ಈಸ್ಟ್ ಅಲ್ಲಿ ಬೋರ್ವೆಲ್ ಮತ್ತೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ಗೆ ಪ್ರಾವಿಷನ್ ಮಾಡಿರುವಂತದ್ದು ವಿತ್ MS ಗ್ರಿಲ್ ವರ್ಕ್ ಗೇಟ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಎಲೆಕ್ಟ್ರಿಕ್ ವರ್ಕ್. ಸ್ಟೇರ್ ಕೇಸ್ ನೋಡ್ಬೋದು. ಎಂಟ್ರೆನ್ಸ್ ಸ್ಟೇರ್ ಕೇಸ್ ಏನಿದೆ ಇದು ನಮಗೆ 4.5 ಫೀಟ್ ವರೆಗೂ ಬರುತ್ತೆ ಅನ್ಕೊಂತೀನಿ. ತುಂಬಾ ದೊಡ್ಡದಾಗಿ ವಿಶಾಲವಾಗಿ ಬಂದಿದೆ. 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ ನಮಗೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ನೋಡ್ಬೋದು. ಈ ಪೋರ್ಷನ್ ಫುಲ್ ನಮಗೆ 2x4 ವೆಟರ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಇಲ್ಲಿ ನೋಡಿ, ಗ್ಯಾಸ್ ಪ್ರೊವಿಷನ್ ಇದೆಯಲ್ಲ, ಇಷ್ಟು ಜಾಗ ಇದೆ ನಮ್ಗೆ. ಗ್ಯಾಸ್ ಇಟ್ಕೊಂಡು ಜೊತೆಗೆ ಸ್ಟೋರ್ ರೂಮ್ ಕೂಡ ತರ ನಾವು ಯೂಸ್ ಮಾಡಬಹುದು. ಅಷ್ಟು ಜಾಗ ಇರುವಂತದ್ದು. ಆಮೇಲೆ ಇನ್ನೊಂದು ಹೇಳೋದೊಂದು ಬಿಟ್ಟೆ, ಈ ಪೋರ್ಷನ್ ಅಲ್ಲಿ ನೋಡಿ, ಪಾರ್ಕಿಂಗ್ ಅಲ್ಲಿ ಈ ಪಾಯಿಂಟ್ ಎಲ್ಲ ಒಂದು ಇಟ್ಟಿದ್ದಾರೆ. ಇಲ್ಲಿ
ಎಲ್ಲ ಬರೋದೆಲ್ಲ ನಮಗೆ ಏಷ್ಯನ್ ಪೇಂಟ್ಗಳೇ, ಎಲ್ಲ ಬ್ರಾಂಡೆಡ್ ಪೇಂಟ್ಗಳೇ ಈ ಬಿಲ್ಡಿಂಗಿಗೆ ನಮಗೆ ಯೂಸ್ ಮಾಡಿರೋವಂಥದ್ದು. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಿಡೇಷನ್. ಕೆಳಗಡೆ UPS ಪಾಯಿಂಟ್ ಕೂಡ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಲಪತ್ರ ಗ್ರಾನೈಟ್ 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಲೆಫ್ಟ್ ಸೈಡ್ ಅಲ್ಲಿ ಕೂಡ ದೊಡ್ಡವರು ಹೋಗೋದಕ್ಕೆ ಒಂದು ಹ್ಯಾಂಡಲ್ ಕೂಡ ಕೊಟ್ಟಿರುವಂತದ್ದು. SS ವರ್ಕು ಕೂಡ ಕೊಟ್ಟಿದ್ದಾರೆ. ಇನ್ ಮೇಲ್ಗಡೆ WPC ವರ್ಕು, ಎಲಿವೇಶನ್ ವೈಸ್ ಅಲ್ಲಿ ಇಲ್ಲಿ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ನು ಕಾರಿಡಾರ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ಏನ್ ಬಿಟ್ಟಿದಾರಲ್ಲ, ಈ ಪೋರ್ಷನ್ ಫುಲ್ ನಾವು ಪಾಟ್ಗಳು ಕೂಡ ನಾವು ಇಟ್ಕೋಬಹುದು. SS ವರ್ಕು ಮತ್ತೆ ಟಫನ್ ಗ್ಲಾಸ್ ವರ್ಕು ಕೂಡ ನಮಗೆ ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಡೋರ್ ಬಂದು ನೋಡಬಹುದು, ಇದು ಟೀಕ್ ವುಡ್ ಬರುತ್ತೆ. ಇದು ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಆಗಿದೆ. ಇದು ವೀಕ್ಷಕರೇ, ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು, ಮನೆ ಈ ತರ ಇದೆ. ಕಾರ್ನರ್ ಆಗಿರೋದ್ರಿಂದ ಲೈಟ್ ಹಾಕೋ ಅವಶ್ಯಕತೆ ಇಲ್ಲ. ಬ್ಯೂಟಿಫುಲ್ ಆಗಿ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದರೆ. ವೆಂಟಿಲೇಷನ್ಗೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಎಂಟ್ರಿ ಆದ್ರೆ ನೋಡ್ಬೋದು, ಈ ಪೋರ್ಷನ್ ಅಲ್ಲಿ ನಮ್ಗೆ ಟಿವಿ ಯೂನಿಟ್, ಕೆಳಗಡೆ ಬಾಟಮ್ ಇಂದ ಮೇಲ್ಗಡೆ ಸೀಲಿಂಗ್ ವರೆಗೂ ಕೂಡ ನಮ್ಗೆ ಇಂಟೀರಿಯರ್ ನ ಮಾಡಿದ್ದಾರೆ. ಟಿವಿ ಯೂನಿಟ್ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಹಾಗೆ ಮೇಲ್ಗಡೆ ಮತ್ತೆ ರೈಟ್ ಸೈಡ್ ಅಲ್ಲೆಲ್ಲ ನಮ್ಗೆ ಬಾಕ್ಸ್ ಗಳನ್ನ ಕೊಟ್ಟಿರೋದ್ರಿಂದ ಏನಾದ್ರೂ ಡೆಕೋರೇಷನ್ ಐಟಮ್ಸ್ ಗಳು ಕೂಡ ನಾವು ಇಟ್ಕೋಬಹುದು. ಈ ಪೋರ್ಷನ್ ಬಂದು ನಮ್ಗೆ ಪಾಲಿಶ್ ಆಗಿದೆ. ಇದು ಬಂದು ನಮ್ಗೆ ಲ್ಯಾಮಿನೇಟ್ ಶೀಟ್ ಆಗಿದೆ. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮ್ಗೆ ಈ ಟಿವಿ ಯೂನಿಟ್ ನ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಇನ್ನು ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳಿಗೆ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇನ್ನು ಎಕ್ಸಾಕ್ಟ್ ನಮ್ಗೆ ಸೌತ್ ಈಸ್ಟ್ ಕಾರ್ನರ್ ಏನು ಆಗ್ನೇಯ ಬರುತ್ತೆ, ಆಗ್ನೇಯದಲ್ಲಿ ನಮ್ಗೆ ಪ್ರಾಪರ್ ಆಗಿ ನಮ್ಗೆ ಕಿಚನ್ ಪ್ರಾವಿಷನ್ ಮಾಡಿರುವಂತದ್ದು. ಇದು ಬಂದು ನಮ್ಗೆ ನೋಡಬಹುದು ಅಕ್ರಾಲಿಕ್ ಶೀಟ್ ನ ಯೂಸ್ ಮಾಡಿದ್ದಾರೆ. ಈ ವಾಲ್ಗಳಿಗೆ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಇಂಟೀರಿಯರ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಹಾಗೆ ಇಲ್ಲಿ ಬಂದು ನಮ್ಗೆ ಆಕ್ವಾಗಾರ್ಡ್, ಕೆಳಗಡೆ ಸಿಂಕ್ ಆಪ್ಷನ್ ಕೂಡ ಇದೆ. ಇನ್ನು ಮೇಲ್ಗಡೆ ಲಾಫ್ಟ್ ಗಳ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಸೈಡ್ ಅಲ್ಲಿ ಒಂದು ವಿಂಡೋ ಕೊಟ್ಟಿದ್ದಾರೆ. ಇದು ವಿಂಡೋ ಬಂದು ನಮಗೆ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಇದು ನಮಗೆ ಪರ್ಮನೆಂಟ್ ವೆಂಟಿಲೇಷನ್ ಅಂತ ನೆನಪು. ಯಾಕಂದ್ರೆ ಆ ಸೈಡ್ ಅಲ್ಲಿ ನಮಗೆ ರೋಡ್ ಇದೆ, 40 ಫೀಟ್ ರೋಡ್ ಇದೆ ನಮಗೆ. ಇದು ಪರ್ಮನೆಂಟ್ ವೆಂಟಿಲೇಷನ್ ಇದೆ ನಮಗೆ. ಆಮೇಲೆ ಈ ಪೋರ್ಷನ್ ನೋಡ್ಬೋದು, ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಎಲ್ಲ ನಮಗೆ SS ಬ್ಯಾಸ್ಕೆಟ್ ಮತ್ತೆ ಟೆಂಡಮ್ ಬ್ಯಾಸ್ಕೆಟ್ ಎಲ್ಲ ನಮಗೆ ಯೂಸ್ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲ. ಜೊತೆಗೆ ಇಲ್ಲೂ ಕೂಡ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಸ್ಟೋರೇಜ್ ಇದೆ ವಿತ್ ಗ್ಲಾಸ್ ಡೋರ್ ಕೊಟ್ಟಿರುವಂತದ್ದು. ಅಲ್ಲಿ ಪಾಯಿಂಟ್ ವರ್ಕ್ ಆಗಿರೋದ್ರಿಂದ ಅಲ್ಲೇನಾದ್ರು ನಾವು ಮಿಕ್ಸಿ ಗ್ರೈಂಡರ್ ಅಂತದ್ದು ಏನಾದ್ರು ಕೂಡ ಯೂಸ್ ಮಾಡಬಹುದು. ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದೇನಿದೆ ಈ ಎಲ್ ಶೇಪ್ ಅಲ್ಲಿ ನಮಗೆ ಕೊಟ್ಟಿದ್ದಾರಲ್ಲ ಕ್ವಾರ್ಟ್ಸ್ ಹಾಕಿರೋದು, ಇನ್ ಕೇಸ್ ಏನಾದ್ರು ಬ್ರೇಕ್ಫಾಸ್ಟ್ ಟೇಬಲ್ ಕೂಡ ನಾವು ಇದನ್ನ ಯೂಸ್ ಮಾಡ್ಕೊಬಹುದು. ಯಾಕಂದ್ರೆ ನೋಡಿ, ಈ ಸ್ಲ್ಯಾಬ್ ನಮಗೆ ಮುಂದೆ ಬಂದಿದೆ, ಇಂಟೀರಿಯರ್ ಹಿಂದೆ ಹೋಗಿದೆ. ಆರಾಮಾಗಿ ಕುತ್ಕೊಂಡು ಟಿಫನ್ ಮಾಡೋ ತರ ಕೂಡ ನಮ್ಗೆ ಈ ಪೋರ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇದು ಕಿಚನ್ ಅಕಾಮಿಡೇಷನ್. ಇದು ತುಂಬಾ ಕ್ಲೀನ್ ಆಗಿ ಬಿಲ್ಡ್ ಆಗಿರುವಂತದ್ದು. ಇಲ್ಲೂ ಕೂಡ ಅಷ್ಟೇನೆ ವಿತ್ ಇಂಟೀರಿಯರ್ ವರ್ಕ್ ವಿತ್ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ತುಂಬಾ ಡಿಸೈನ್ ಆಗಿ ನಮ್ಗೆ ಇಂಟೀರಿಯರ್ ವರ್ಕ್ ತಗೊಂಡಿದ್ದಾರೆ. ಇನ್ ಕೇಸ್ ಏನಾದ್ರು ನಾವು ಟಿವಿ ನೋಡ್ಬೇಕಾದ್ರೆ ಏನು ನಾವು ಸೋಫಾ ಹಾಕೊಳ್ತೀವಲ್ಲ, 2 ತರ ಕೂಡ ನಾವು ಬೈಫರ್ಕೇಶನ್ ನಾವು ಮಾಡ್ಕೋಬಹುದು. ಇನ್ನೊಂದು ಈ ವಾಲ್ ಹತ್ರನೇ ಕೂಡ ನಾವು ಎಲ್ ಶೇಪ್ ಅಲ್ಲಿ ಒಂದು ಸೋಫಾ ಹಾಕೋಬಹುದು. ಇಲ್ಲ ಅಂದ್ರೆ ಅಲ್ಲಿಂದ ಒಂದು 4 ಕಡೆ ಬಿಟ್ಟು ಈ ಪೋರ್ಷನ್ ಅಲ್ಲಿ ಏನಾದ್ರು ಕೂಡ ನಾವು ಸೋಫಾನ ಹಾಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬರುತ್ತೆ. ಅಂದ್ರೆ ಹಾಲು ಅಷ್ಟು ಉದ್ದ ಇದೆ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಈ ಕಿಚನ್ ಪಕ್ಕದಲ್ಲಿ ನಮ್ಗೊಂದು ಪೂಜಾ ಮನೆ. ಅದು ಪೂಜಾ ಮನೆ ಬಂದು ನಮ್ಗೆ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಎಲ್ಲ ವೆರ್ನಿಯರ್ ಶೀಟ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಮೇಲ್ಗಡೆ ಗೋಪುರ ಶೈಲ್ ಅಲ್ಲಿ ಕೂಡ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ, ದೇವ್ರ ಮನೆ ವಿತ್ ಒಂದು ಗ್ರೀನ್ ಕಲರ್ ಇರುವಂತಹ ಒಂದು ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಫುಲ್ ಈ ಪೋರ್ಷನ್ ಫುಲ್ ಗ್ಲಾಸ್ ಬರುತ್ತೆ, ಅದೆಲ್ಲ ನಮ್ಗೆ ಗ್ಲಾಸ್ ಬರುತ್ತೆ. ಬಟ್ ಏನಂದ್ರೆ ಪಾಲಿಶಿಂಗ್ ವರ್ಕ್ ಮಾಡಬೇಕಾದ್ರೆ ಏನು ಹಾಕ್ಬಾರ್ದು ಅನ್ನೋದಕ್ಕೆ ಪೇಪರ್ನ ಹಾಕಿ ರಿಮೂವ್ ಮಾಡಿಲ್ಲ. ಈ ಫುಲ್ ಗ್ಲಾಸೇ ಬರುತ್ತೆ. ತುಂಬಾ ಸಖತ್ತಾಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಈ ದೇವ್ರ ಮನೆನ ಆರಾಮಾಗಿ ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ಮತ್ತೆ ಈ ಮೇಲ್ಗಡೆ ನೋಡಿ ಫುಲ್ ಖಾಲಿ ಇದೆ. ಹಾಗೆ ದೇವ್ರ ಮನೆ ಮೇಲೆ ಯಾರೋ ಓಡಾಡ್ದಿರೋ ತರಾನೇ ಇದನ್ನ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ನ ಈ ದೇವ್ರ ಮನೆ ಪಕ್ಕದಲ್ಲಿ ಇದು ಡೈನಿಂಗ್ ಏರಿಯಾ. ಆರಾಮಾಗಿ ಒಂದು 10 ಜನ ಕುತ್ಕೊಂಡು ಊಟ ಮಾಡ್ಬೋದು, ಆ ತರ ಇದೆ ಈ ಡೈನಿಂಗ್ ಏರಿಯಾ. ಮಾಮೂಲಿ ವೆಂಟಿಲೇಷನ್ಗೆ ಇಲ್ಲಿ ವಿಂಡೋ ವಿತ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಒಂದು ಹ್ಯಾಂಡ್ ವಾಶ್, ಇದು ಒಂದು ನಮಗೆ ಕಾಮನ್ ಬಾತ್ರೂಮ್. 2x4 ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ.
ಆಂಟಿಸ್ಕೇಟ್ ಬೆಟರ್ ಪ್ಯಾಟರ್ನ್ಸ್ ಫ್ಲೋರಿಂಗ್ಗೆ. ಇಲ್ಲಿ ಕೂಡ ನಮಗೆ ಸ್ನಾನ ಮಾಡೋದಕ್ಕೆ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು ಜಟ್ಗಳ ಈ ಪೋರ್ಷನ್ ಶವರ್ಗೆ ಪ್ರಾವಿಷನ್ ಎಲ್ಲ ಮಾಡಿರುವಂತದ್ದು. ಇಲ್ಲಿ ನಮಗೆ ವಾಲ್ ಮೌಂಟೆಡ್ ಕಮೋಡ್ ಕೂಡ ನಮಗೆ ಪ್ರಾವಿಷನ್ ಈ ಕಾಮನ್ ಬಾತ್ರೂಮ್ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಯೂಸ್ ಮಾಡಿರೋ ಫ್ರೇಮ್ ಏನಿದೆ ಇದು ಕೂಡ ನಮಗೆ ಟೀ ಕುಡೆ ಆಗಿದೆ. ಈ ಪೋರ್ಷನ್ ಅಲ್ಲಿ ಕೂಡ ನಮಗೊಂದು ಫ್ರೇಮ್ ವರ್ಕ್ ಕಂಪ್ಲೀಟ್ ಆಗಿದೆ. ಸಿಂಕ್ ಆಪ್ಷನ್ ಇದು, ಇಲ್ಲಿ ಸಿಂಕ್ ಬರುತ್ತೆ, ಇಲ್ಲಿ ಫ್ರೇಮ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತದ್ದು ಹಾಲು, ಕಿಚನ್, ಪೂಜಾ, ಡೈನಿಂಗು ಅಂಡ್ ಒಂದು ಕಾಮನ್ ಬಾತ್ರೂಮ್ ವಿತ್ ಒಂದು ಹ್ಯಾಂಡ್ ವಾಶ್ ಚೆನ್ನಾಗಿದೆ. ಇನ್ನು ಮಾಮೂಲಿ ಮೇಲ್ಗಡೆ ನಮಗೆ ಸೀಲಿಂಗ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸೀಲಿಂಗ್ ಅಲ್ಲಿ ನಮಗೆ POP ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮನೆ ವೀಕ್ಷಕರೀಗ ಸೆಕೆಂಡ್ ಫ್ಲೋರ್ ಹೋಗೋಣ. ಪೂಜಾ ಮನೆ ಬರುತ್ತೆ ನೋಡಿ. ಇದು ಇಲ್ಲಿಗೆ ನಮಗೆ ಎಂಡ್ ಆಗುತ್ತೆ ಪೂಜಾ ಮನೆ ಗೋಪುರ ಶೈಲಿ. ಇನ್ ಕೇಸ್ ಏನಾದ್ರು ಕಳ್ಸಾದ ಇಟ್ಕೊಳ್ತೀವಿ ಮನೇಲಿ ಅಂದ್ರೆ ನೀವು ಬೇಕಾದ್ರೆ ಇಡ್ಕೋಬಹುದು. ಆ ತರ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ನ ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು ಸ್ಟೇರ್ ಕೇಸ್ ಕೂಡ ನಮಗೆ ವೈಡ್ ಆಗಿದೆ. 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳದೆ ಈ ಸ್ಟಡಿ ಯೂನಿಟ್ ಫುಲ್ ಟಾಪ್ ಟು ಬಾಟಮ್ ವರೆಗೂ ಎಲ್ ಶೇಪ್ ಅಲ್ಲಿ ನಮಗೆ ಇಂಟೀರಿಯರ್ ಡಿಸೈನ್ ತಗೊಂಡಿದ್ದಾರೆ. ಕೆಳಗಡೆ ಈ ಪೋರ್ಷನ್ ಅಲ್ಲಿ ನೋಡಿ ಒಂದು ಲ್ಯಾಪ್ ಇಟ್ಕೊಂಡು ವರ್ಕ್ ಮಾಡೋ ತರ ಕೂಡ ನಮಗೆ ತಗೊಂಡಿರುವಂತದ್ದು. ಇಲ್ಲೆಲ್ಲ ಬುಕ್ ಬ್ಯಾಕ್ ಇಟ್ಕೊಳ್ಳೋಕೆ ಡ್ರಾಯರ್ ಬಾಕ್ಸ್ ಗಳ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಎಲ್ಲ ನಮಗೆ ಸ್ಟೋರೇಜ್ ಇದೆ, ಚೆನ್ನಾಗಿದೆ. ಇದು ಬಂದು ನಮಗೆ ಸೌತ್ ವೆಸ್ಟ್ ಕಾರ್ನರ್ ಕೊಬೇರನ್ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್. ಇದು ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಮಗೆ ರೆಡಿ ಇದೆ. ಈ ಪೋರ್ಷನ್ ಅಲ್ಲಿ ನೋಡಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಆ ಕಾರ್ನರ್ ಅಲ್ಲಿ ಕೂಡ ನಮ್ಗೊಂದು ಓಪನ್ ಅಂಡ್ ಕ್ಲೋಸ್ ಮಾಡುವಂತದ್ದು ಒಂದು ಸ್ಟೋರೇಜ್, ಮೇಲ್ಗಡೆ ಲಾಫ್ಟ್ ವರ್ಕ್. ಈ ಪೋರ್ಷನ್ ಅಲ್ಲಿ ನಮಗೆ ವಿತ್ ಮಿರರ್. ಇಲ್ಲಿ ಟಿವಿ ಯೂನಿಟ್. ಈ ಟಿವಿ ಯೂನಿಟ್ ಕೂಡ ನಮಗೆ ದೊಡ್ಡದಾಗಿದೆ. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. ಇನ್ನು ಮಾಮೂಲಿ 3 ಓಪನ್ ಅಂಡ್ ಡೋರ್ ಕ್ಲೋಸ್ ಇರುವಂತಹ ಒಂದು ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ. ಇನ್ನು ಮಾಮೂಲಿ ಮೇಲ್ಗಡೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಏರಿಯಾ, ಅದ್ರ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್. ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟರ್ ಬಟನ್ಸ್, ಆಂಟಿಸ್ಕೇಟ್ ವೆಟರ್ ಬಟನ್ಸ್, ವಾಲ್ ಮೌಂಟೆಡ್ ಕಮೋಡ್ ವಿತ್ ಹ್ಯಾಂಡ್ ವಾಶ್ ವಿತ್ ಶವರ್ಗೆಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ನಮಗೆ ಈ ಅಟ್ಯಾಚ್ ಬಾತ್ರೂಮ್ ಬಂದಿರುವಂತದ್ದು ಚೆನ್ನಾಗಿದೆ. ಪೋರ್ಷನ್ ಅಲ್ಲಿ ನೋಡಿ ಅಟ್ಯಾಚ್ ಬಾತ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿರೋದು. ಏನೋ ಅಂದ್ರೆ ಇಲ್ಲಿ ನಮಗೊಂದು ಕುಷನ್ ಒಂದು ಹಾಕೋಬೇಕು, ಅದೊಂದೇ ನಮಗೆ ಪೆಂಡಿಂಗ್ ಇರುವಂತದ್ದು. ಚೆನ್ನಾಗಿದೆ. ಇದ್ರ ಆಪೋಸಿಟ್ ಅಲ್ಲಿ ನಮ್ಗಿರುವಂತದ್ದು ಚಿಲ್ಡ್ರನ್ಸ್ ಬೆಡ್ರೂಮ್. ಇದು ಇಲ್ಲೂ ಅಷ್ಟೇ ವೀಕ್ಷಕರೇ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್, ಮೇಲ್ಗಡೆ ಲಾಫ್ಟ್ ವರ್ಕ್, ಸೀಲಿಂಗ್ ಅಲ್ಲಿ POP ವಿತ್ LED ಲೈಟ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಬಟ್ ಏನಂದ್ರೆ ಇಲ್ಲಿ ಕಾಟ್ ಪ್ರಾವಿಷನ್ ಮಾಡಿಲ್ಲ. ಇಲ್ಲಿ ಕಾಟ್ ಹಾಕೊಂಡ್ರು ಕೂಡ ನಾವು ದೊಡ್ಡದಾಗಿರುವಂತಹ ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಸ್ಪೇಸ್ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ಒಂದು ಬಾಲ್ಕನಿ, ಆರಾಮಾಗಿ ಒಂದು 2 ಚೇರ್ ಹಾಕೊಂಡು ಕೂತ್ಕೋಬಹುದು. ಅಷ್ಟು ಜಾಗ ಈ ಬಾಲ್ಕನಿಲಿ ಇದೆ. ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಡಿಸೈನ್ ವೈಸ್ ಅಲ್ಲಿ ನಮಗೆ ಟಫ್ ಅಂಡ್ ಗ್ಲಾಸ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಮೇಂಟೆನೆನ್ಸ್ ಗೋಸ್ಕರ 2x4 ವೆಟರ್ ಬಟನ್ಸ್, ಮೇಲ್ಗಡೆ WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಡೋರ್ ಸೈಡ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಗ್ಲಾಸಿ ಫಿನಿಶಿಂಗ್ ಅಂತಹ ವೆಟರ್ ಬಟನ್ಸ್, ವಾಲ್ ಮೌಂಟೆಡ್ ಕಮೋಡ್ ಸೇಮ್ ಆಸ್ ಇಟ್ ಇಸ್. ಏನು ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆಲ್ಲ ಬಾತ್ರೂಮ್ ಅಲ್ಲಿ ಸೇಮ್ ವರ್ಕ್ ಇದೆ. ಇದಕ್ಕೂ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಈ ಅಟ್ಯಾಚ್ ಬಾತ್ರೂಮ್ ಕೂಡ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್, 2 ಮಾಸ್ಟರ್ ಬೆಡ್ರೂಮ್. ಬನ್ನಿ ವೀಕ್ಷಕರೇ, ಈಗ 3ನೇ ಫ್ಲೋರ್ ಹೋಗೋಣ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ವಿಂಡೋ ಕೊಟ್ಟಿದ್ದಾರೆ ಸ್ಟೇರ್ ಕೇಸ್ಗೆ ವೆಂಟಿಲೇಷನ್ ಗೋಸ್ಕರ. ಅದು ನಮಗೆ ರೋಡ್ ಸೈಡ್ ಆಗಿರೋದ್ರಿಂದ ಯೂಸ್ಫುಲ್. ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ವೆಂಟಿಲೇಷನ್ಗೆ 7 ಮಾಡಿಸಿದ್ದು ಮನೆ ಅಂತ. ಈಗ ನಾವು ನೋಡ್ತಾ ಇರುವಂತದ್ದು 3ನೇ ಮಾಸ್ಟರ್ ಬೆಡ್ರೂಮ್. ಇದು ಓಕೆ, ಇದು ಕಿಂಗ್ ಸೈಜ್ ಕಾಟ್. ಬಟ್ ಏನಂದ್ರೆ ಇಲ್ಲಿ ನಮಗೆ ಒಂದು ಬಾಲ್ಕನಿ ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಬಾಲ್ಕನಿ ಪ್ರಾವಿಷನ್ ಇದು ಟಫ್ ಅಂಡ್ ಗ್ಲಾಸ್ SS ವರ್ಕ್ ಕಂಪ್ಲೀಟ್ ಆಗಿದೆ. ಔಟರ್ ಎಲ್ಲ ನಮಗೆ 2x4 ವೆಟರ್ ಬಟನ್ಸ್, WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಹ್ಯಾಂಗಲ್ ಇಂದ ನೋಡಿ ರೂಮ್ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಕಾಟ್ ಆ ಕಡೆ ಆಯ್ತು ಅಂದ್ರೆ ಎಲ್ ಶೇಪ್ ಅಲ್ಲಿ ಎಷ್ಟು ಜಾಗ ಇದೆ ಓಡಾಡಕ್ಕೆ. ಬಟ್ ಇಲ್ಲಿ ವಾರ್ಡ್ರೋಬ್ ಬಂದು ನಮಗೆ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ಡೋರ್ ನ ಯೂಸ್ ಮಾಡಿದ್ದಾರೆ. ಆ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಇದೆಯಾ, ಹಿಂದಗಡೆ ಲಾಫ್ಟ್, ಮೇಲ್ಗಡೆ ಲಾಫ್ಟ್ ನ ಯೂಸ್ ಮಾಡಿರುವಂತದ್ದು. ಔಟರ್ ನೋಡಿದ್ರೆ ಎದುರುಗಡೆ ಬರೋದೆಲ್ಲ 40-60. ಈ ಪೋರ್ಷನ್ ಫುಲ್ ನೋಡಿ, ಇದು 40 ಫೀಟ್ ರೋಡ್ ಕಾರ್ನರ್ ಸಕದಾಗಿದೆ. ಗಾಳಿ ಬೆಳಕಿಗೆ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ.
ಮಾಮೂಲಿ ಇದ್ರದ್ದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ದೊಡ್ಡದಾಗಿ ಬರುತ್ತೆ ನೋಡೋದಾ. ಈ ಬಾತ್ರೂಮ್ ಅಲ್ಲಿ ಬೇಕಾದ್ರೆ ಪಾರ್ಟಿಷನ್ ಮಾಡ್ಕೊಬಹುದು ನಾವು, ಅಷ್ಟು ಜಾಗ ಇದೆ, ಡ್ರೈ ಮತ್ತೆ ವೆಟ್. ಇದು 3ನೇ ಮಾಸ್ಟರ್ ಬೆಡ್ರೂಮು. ಇದ್ರ ಆಪೋಸಿಟ್ ಅಲ್ಲಿ ಬರೋದು ನಮ್ಗೆ ಗೆಸ್ಟ್ ರೂಮು, ಹೋಮ್ ಥಿಯೇಟರ್ ರೂಮು, ಸ್ಟೋರ್ ರೂಮು, ಜಿಮ್ ರೂಮು, ಏನ್ ಬೇಕಾದ್ರೂ ನಾವು ಇದನ್ನ ಕನ್ವರ್ಟ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ ಈ ಪೋರ್ಷನ್ ಅಲ್ಲಿ. ಅಂದ್ರೆ ಈ ವಾಲ್ಗೆ ನಾವು ಒಂದು ಪ್ರೊಜೆಕ್ಟರ್ ಹಾಕೊಂಡು ಮೇಲ್ಗಡೆ ಪ್ರೊಜೆಕ್ಟರ್ ಸ್ಕ್ರೀನು, ಮೇಲ್ಗಡೆ ಪ್ರೊಜೆಕ್ಟರ್, ಈ ಫುಲ್ಲು ನಾವು ಅಕಸ್ಟಿಕ್ ಮಾಡಿ ಒಂದು ಲೆದರ್ ಚೇರ್ಗಳು ಹಾಕೊಂಡ್ರೆ ಆರಾಮಾಗಿ ಒಂದು ಮಿನಿ ಹೋಮ್ ಥಿಯೇಟರ್ ತರ ನಾವು ಮಾಡ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಫ್ಲೋರಿಂಗ್ ನೋಡ್ಬೋದು, ವುಡ್ ಫಿನಿಶಿಂಗ್ ಇರುವಂತಹ ಮೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆ ಪೋರ್ಷನ್ ಅಲ್ಲಿ ಫುಲ್ ವಿತ್ ಸ್ಟೋರೇಜ್, ಲೆಫ್ಟ್ ಸೈಡ್ ಅಲ್ಲಿ 2 ರಾಕು, 3 ಸೈಡ್ ಅಲ್ಲಿ 2 ಸ್ಟೋರೇಜ್ ತರ, ಅಂದ್ರೆ ಒಂದು ಹ್ಯಾಂಗಿಂಗ್ ತರ ನಮಗೆ ಕೊಟ್ಟಿರುವಂತದ್ದು. ಮಾಮೂಲಿ ಸೀಲಿಂಗ್ ಅಲ್ಲಿ ನೋಡ್ಬೋದು, ಟಾಪ್ ಟು ಬಾಟಮ್ ವರ್ಗೂ ಕೂಡ ನಮಗೆ ಇಂಟೀರಿಯರ್ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಬಟ್ ಇದು ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಫ್ಲೋರಿಂಗ್ ಟೈಲ್ಸ್ ಅದು ಒಂದು ವುಡ್ ಕಲರ್ ನೋಡಿ ಮ್ಯಾಚ್ ಆಗ್ತಾ ಇದೆ. ತುಂಬಾ ಯೂನಿಕ್ ಆಗಿ ನಮಗೆ ಮಾಡಿದ್ದಾರೆ, ತುಂಬಾ ಸ್ಪೇಷಿಯಸ್ ಆಗಿದೆ. ಮತ್ತೆ ಸ್ಟೇರ್ ಕೇಸ್ ವರ್ಗೂ ಕೂಡ ನಮಗೆ ಟೆರೆಸ್ ವರ್ಗೂ ಕೂಡ ಸ್ಟೇರ್ ಕೇಸ್ ನ ನಮಗೆ ಕಂಟಿನ್ಯೂ ಮಾಡಿರುವಂತದ್ದು. ಇಲ್ಲೂ ಕೂಡ ನಮ್ಗೆ ಒಂದು ವಿಂಡೋ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಕೂಡ ನೋಡಿ ವಿತ್ POP ವರ್ಗೂ LED ಲೈಟ್ ಅನ್ನ ಕೊಟ್ಟಿರುವಂತದ್ದು. ನಮ್ಗೆ ಲೈಟ್ ಹಾಕೋ ಆಪ್ಷನ್ ಬೇಡ, ನಮ್ಗೆ ಅಷ್ಟು ನಮ್ಗೆ ಬೆಳಕಿದೆ ಈ ಪೋರ್ಷನ್ ಅಲ್ಲಿ. ಫುಲ್ ಟಾಪ್ ಟೆರೆಸ್ ಅಲ್ಲಿ ಇದೀನಿ. ಪಾರ್ಕಿಂಗ್ ಅಲ್ಲಿ ನೋಡಿದ್ವಲ್ಲ, ನಮ್ಗೆ ವೆಂಟಿಲೇಷನ್ ಬಿಟ್ಟಿದ್ದಾರೆ ಸೆಟ್ ಬೇಕು ಅಂತ, ಇದೆ ನಮ್ಗೆ ಸೆಟ್ ಬೇಕು. ಅಲ್ಲೂ ಕೂಡ ಗ್ರಿಲ್ ಕಂಪ್ಲೀಟ್ ಆಗಿದೆ. ಫಸ್ಟ್ ಫ್ಲೋರ್ ಅಲ್ಲಿ ಟಾಪ್ ಅಲ್ಲೂ ಕೂಡ ನಮ್ಗೆ ಗ್ರಿಲ್ ಹಾಕಿದ್ದಾರೆ. ಇನ್ನ ಮ್ಯಾನ್ಯಲ್ ಆಗಿ ಬಟ್ಟೆ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ, ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ, ಮೇಲ್ಗಡೆ ಟ್ಯಾಂಕ್ ರೂಮು, ಅದ್ರ ಮೇಲೆ ಹೋಗೋದಕ್ಕೆ ಲ್ಯಾಡರು, ಬಟ್ಟೆ ಹಾಕೊಳ್ಳೋದಕ್ಕೆ ಇಲ್ಲೊಂದು ಹ್ಯಾಂಗಲ್ ಕೂಡ ನಮ್ಗೆ ಕೊಟ್ಟಿರುವಂತದ್ದು. ಪೋರ್ಷನ್ ಒಂದು ಸಿಟ್ಟಿಂಗ್ ಏರಿಯಾ ಆಗಿ ಮತ್ತೆ ಗಾರ್ಡನ್ ಏರಿಯಾ ಆಗಿ ನಾವು ಕ್ರಿಯೇಟ್ ಮಾಡ್ಕೊಂಡ್ರೆ ಮಾಡಿಸಿದ ಜಾಗ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಇನ್ನು ಔಟರ್ ಲೊಕೇಶನ್ ನೋಡ್ಬೋದು, ಇಲ್ಲಿಂದ ನಾವು ಲೈಟ್ ಆಗಿ ಝೂಮ್ ಮಾಡಿದ್ರೆ ಅಲ್ಲಿ ನಮಗೆ BGS ಕಾಲೇಜು ಮತ್ತೆ BGS ಹಾಸ್ಪಿಟ್ಲ್ ಬರುತ್ತೆ. ಉತ್ತರಳ್ಳಿ ಮೈನ್ ರೋಡ್ ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ರೋಡ್ ಏನಿದೆ, ಆ ರೋಡ್ಗೆ ಬರುವಂತಹ BGS. ಇಲ್ಲಿಂದ ನಮಗೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಬರುತ್ತೆ, ಜೊತೆಗೆ ರಾಷ್ಟ್ರೋತ್ತನ ಸ್ಕೂಲ್ ಇದೆ. ರೈಟಿಗೆ ತಗೊಂಡ್ರೆ ಕನಕಪುರ ರೋಡು, ಡಿಮಾರ್ಟ್ ಅಂಡ್ ವಾಜಳ್ಳಿ ಮೆಟ್ರೋ ಸ್ಟೇಷನ್, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಕೂಡ ನಮಗೆ ಸಿಗುವಂತದ್ದು, ಮತ್ತೆ KCT ಕಾಲೇಜ್ ಕೂಡ ನಮಗೆ ಸಿಗುವಂತದ್ದು. ಆ BMTC ಬಸ್ ಸ್ಟಾಪ್ ಗೆ ಜಸ್ಟ್ ಒಂದು 100 ಮೀಟರ್ ಅಲ್ಲೇ ಈ ಪ್ರಾಪರ್ಟಿ ಇದೆ. ಯಾಕಂದ್ರೆ 100 ಫೀಟ್ ರೋಡ್ ನೋಡಿದ್ರ ಡ್ರೋನ್ ಶಾಟ್ ಅಲ್ಲಿ, ಅದು ಜಸ್ಟ್ ಒಂದು 50 ಮೀಟರ್ ಇದೆ. ಅಲ್ಲಿಂದ ನಾವು ಸ್ವಲ್ಪ ಇನ್ನೊಂದು 50 ಮೀಟರ್ಗೆ BMTC ಬಸ್ ಸ್ಟಾಪ್ ಕೂಡ ಇದೆ. RV ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಮತ್ತೆ ಕೃಷ್ಣ ದ್ವಾರಕ ಹೋಟೆಲ್, 100 ಫೀಟ್ ರೋಡ್, RR ನಗರ ಕನೆಕ್ಟ್ ಆಗುವಂತಹ 100 ಫೀಟ್ ರೋಡ್ ಜೊತೆಗೆ ಉತ್ತರಳ್ಳಿ ಮೈನ್ ರೋಡ್ಗೂ ಕೂಡ ನಮಗೆ ಈ ಪ್ರಾಪರ್ಟಿ ಹತ್ರ ಇದೆ. ಈ ರಾಷ್ಟ್ರೋತ್ತನ ಸ್ಕೂಲ್ಗೆ ಏನಾದ್ರು ಮಕ್ಕಳಿಗೆ ನೋಡ್ತಾ ಇರೋರು, ಏನಾದ್ರು ಈ ಸರೌಂಡಿಂಗ್ ಅಲ್ಲಿ, ಸ್ಕೂಲ್ ಸರೌಂಡಿಂಗ್ ಅಲ್ಲಿ ಏನಾದ್ರು ಮನೆ ಬೇಕು ಅನ್ನೋರು ಈ ಮನೆನ 100% ನೀವು ಪ್ರಿಫರ್ ಮಾಡ್ಬೋದು. ಮತ್ತೆ ಈ ಕಡೆ ಮೈಸೂರು ರೋಡ್ ಕಡೆ ಹೋಗೋರು, ಟೋಲ್ಗೆ ತುಂಬಾ ಹತ್ರದಲ್ಲಿ ಇರೋರು, ಆ ಪರ್ಪಸ್ಗೆ ಏನಾದ್ರು ಮನೆಗಳನ್ನ ಏನಾದ್ರು ಅದೇ ಜಾಗದಲ್ಲಿ ಮನೆ ನೋಡ್ಬೇಕು ಅನ್ಕೊಂಡಿರೋರು, ವೆಂಟಿಲೇಷನ್ ಬೇಕು ಅನ್ಕೊಂಡ್ರು ಈ ಮನೆನ 100% ನೀವು ಪ್ರಿಫರ್ ಮಾಡ್ಬೋದು. ನಿಮ್ಗೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಯಾಕಂದ್ರೆ ಈ ಮನೆ ಓನರ್ ಏನಿದೆ, ಇಲ್ಲಿ ಎದುರುಗಡೆ ಮನೆ ಕಾಣಿಸ್ತಿದೆಯಲ್ಲ, ಆ ಮನೆ ಹಿಂದೆಗಡೆ ಕಟ್ಟಿರೋ ಮನೆನೂ ಈ ಬಿಲ್ಡಿಂಗ್ ಓನರ್. 2 ಮನೆನೂ ಆಜು ಬಾಜುನೇ ಕಟ್ಟಿದ್ದಾರೆ. ಅಂದ್ರೆ ಕ್ವಾಲಿಟಿ ವೈಸ್ ಅಲ್ಲಿ ಯಾವ ತರ ಇರುತ್ತೆ ಅಂತ ನೋಡಿ. ಅವ್ರೇನಾದ್ರು ಸ್ವಲ್ಪ ಕಡಿಮೆ ಕ್ವಾಲಿಟಿ ಆಗಿದ್ರೆ ಪಕ್ಕದಲ್ಲಿ ನಮಗೆ ಕಟ್ಟಕ್ ಬರೋದಿಲ್ಲ, ಯಾಕಂದ್ರೆ ಅವ್ರು ಬಿಡೋದಿಲ್ಲ. ಅಲ್ಲಿ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ, ಇಲ್ಲೂ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ. ಹೈಜಿನಿಕ್ ಮೆಟೀರಿಯಲ್, ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಎಲ್ಲ ನಮಗೆ ಸೋಲಾರ್ಗೆಲ್ಲ ನಮಗೆ ಪ್ರಾವಿಷನ್ ಮಾಡಿ ಪ್ರತಿ ಒಂದಕ್ಕೂ ಏನೇನ್ ಬೇಕು ಎಲ್ಲ ನಮಗೆ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿಂದ ನಮಗೆ ಜಸ್ಟ್ ಒಂದು ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಮಗೆ BMTC ಬಸ್ ಸ್ಟಾಪ್, ತರಕಾರಿ ಅಂಗಡಿ, ಜಿಮ್ಮು ವಿತ್ ಕಾಲೇಜು ವಿತ್ ಸ್ಕೂಲ್ಗಳು, 100 ಫೀಟ್ ರೋಡ್, ಪ್ರತಿ ಒಂದು ಮೂಲಭೂತ ಸೌಕರ್ಯಗಳು ಸಿಗುವಂತಹ ಜಾಗದಲ್ಲೇ ಈ ಪ್ರಾಪರ್ಟಿ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ, ಒಳ್ಳೆ ಕಾರ್ನರ್ ಮನೆ ಅಂತಾನೆ ಹೇಳ್ಬೋದು, ಚೆನ್ನಾಗಿದೆ. ಹಾಗೆ ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು, ಈ ಪ್ರಾಪರ್ಟಿನ ನಾವು ಬೈ ಮಾಡಬೇಕು ಅಂತ ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಮಾಡಿ, ನಾನು ಕರ್ಕೊಂಬಂದು ತೋರಿಸ್ತೀನಿ. ಹಾಗೆ ನಿಮ್ಗೆ ಗೊತ್ತಿರೋರಿಗೆ ಇಲ್ಲ ನಿಮ್ಮ ಸಂಬಂಧಿಕರು, ನಿಮ್ಮ ಫ್ರೆಂಡ್ಸ್ಗಳೇನಾದ್ರು ಪ್ರಾಪರ್ಟಿಗಳನ್ನ ತಗೋಬೇಕು ಅಂತಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ. ಪ್ರಾಪರ್ಟಿಗಳನ್ನ ಸೇಲ್ ಮಾಡಬೇಕು ಅಂದ್ರೂ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರಾದ್ರೂ ನಾವು VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಾಡಿ ಅಂತ ಕೇಳಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.